ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾನು ನಿಮ್ಮ ಪಂಡಿತ್ ಹನುಮಂತರಾವ್ ಜೋಶಿ ಅವರು. ವೀಕ್ಷಕರೇ, ನಾನು ನಿಮಗೆ ಜುಲೈ ತಿಂಗಳ ಕನ್ಯಾ ರಾಶಿಯವರ ಮಾಸ ಭವಿಷ್ಯ ಎಂಬುವಂಥದ್ದು ಹೇಗಿದೆ ಎಂಬುದು ನಿಮಗೆ ತಿಳಿಸಿಕೊಡುತ್ತೇನೆ. ಈ ವಿಡಿಯೋವನ್ನು ನೀವು ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಉದ್ಯೋಗ ಕ್ಷೇತ್ರಗಳಲ್ಲಿ ಇರುವಂಥ ವ್ಯಕ್ತಿಗಳಿಗೆ ನಿಮ್ಮ ಕೆಲಸದಲ್ಲಿ ಮೆಚ್ಚುಗೆ ಎಂಬುವಂಥದ್ದು ದೊರೆಯುತ್ತದೆ. ಖಾಸಗಿ ಕ್ಷೇತ್ರ, ಬ್ಯಾಂಕಿಂಗ್ ವ್ಯವಹಾರ ಹಾಗೂ ಶಿಕ್ಷಣ, ನೈತಿಕ ವಿಚಾರಗಳಲ್ಲಿರುವಂಥ ವ್ಯಕ್ತಿಗಳಿಗೆ ತುಂಬ ಪ್ರಗತಿ ಎಂಬುವಂಥದ್ದು ಕಂಡು ಬರ್ತದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಎಂಬುವಂಥದ್ದು ಕಾಪಾಡಿಕೊಳ್ಳಿ. ಇನ್ನು ಆರ್ಥಿಕವಾಗಿ ಜುಲೈ ತಿಂಗಳು ತುಂಬ ಸ್ಥಿರತೆ ಎಂಬುವಂಥದ್ದು ಕಾಣಬಹುದು. ಆದಾಯ ಹೆಚ್ಚಾಗುವಂಥ ಸಾಧ್ಯತೆ ಇದ್ದರೂ ಕೂಡ ಖರ್ಚುಗಳ ಮೇಲೂ ಕೂಡ ನಿಯಂತ್ರಣ ತುಂಬ ಇಟ್ಕೋಬೇಕು. ಹಳೆಯ ಬಾಕಿ ಹಣ ಮರಳಿ ಸಿಗಬಹುದು. ಹೊಸ ಹೂಡಿಕೆಗಳು ಮಾಡುವಂಥ ಬದಲು ತಜ್ಞರ ಸಲಹೆ ಎಂಬುವಂಥದ್ದು ಪಡೆಯಿರಿ. ಇನ್ನು ನಿಮ್ಮ ವ್ಯಾಪಾರಗಳಲ್ಲಿ, ಆನ್ಲೈನ್ ವಿಚಾರಗಳಲ್ಲಿ ಹಾಗೂ ಸೇವಾ ಕ್ಷೇತ್ರದ ವಿಚಾರಗಳಲ್ಲಿ ತುಂಬ ಲಾಭದಾಯಕ ಸಮಯ. ಹೊಸ ಪ್ಲಾನಿಂಗ್ ವಿಚಾರಗಳನ್ನು ನೋಡುವಂಥ ವಿಚಾರಗಳಲ್ಲಿ ಈ ತಿಂಗಳ ನಂತರ ಆರಂಭಿಸಲು ತುಂಬ ಒಳ್ಳೆಯ ಸಮಯ. ಇನ್ನು ನಿಮ್ಮ ಕುಟುಂಬಗಳಲ್ಲಿ ಸಂತೋಷ ಮತ್ತು ನೆಮ್ಮದಿ ತುಂಬ ಹೆಚ್ಚಾಗ್ತದೆ. ಕುಟುಂಬ ಸದಸ್ಯ ಸಹಕಾರಗಳಿಂದ ಕೆಲವು ಪ್ರಮುಖ ಕಾರ್ಯಗಳನ್ನು ಪೂರ್ಣಗೊಳ್ಳುತ್ತದೆ. ಪ್ರೇಮ ಸಂಬಂಧ ವಿಚಾರಗಳಲ್ಲಿ ತುಂಬ ಬಾಂಧವ್ಯ ಹೆಚ್ಚಾಗುತ್ತದೆ. ಇನ್ನು ನಿಮ್ಮ ಆರೋಗ್ಯ ಸಾಮಾನ್ಯ ಉತ್ತಮವಾಗಿರ್ತದೆ. ಸರಿಯಾಗಿ ಆಹಾರ ಸೇವನೆ ಮಾಡಿ, ಸಾಕಷ್ಟು ತುಂಬ ವಿಶ್ರಾಂತಿಯನ್ನು ಮಾಡಿ. ನಿಮ್ಮ ರಾಶಾಧಿಪತಿ ಬುಧ ಆಗಿರುವುದರಿಂದ ಪ್ರತಿ ಬುಧವಾರ ಶ್ರೀ ಗಣೇಶನ ಆರಾಧನೆಯನ್ನು ಮಾಡಿ 21 ಗರಿಕೆ ಹುಲ್ಲನ್ನು ಅರ್ಪಣೆ ಮಾಡಿ. ಓಂ ಗಣಪತಿಯೇ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡಿ. ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ದಾನ ಮಾಡುವಂಥದ್ದು ಬಹಳ ಶುಭಕರ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಕನ್ಯಾ ರಾಶಿಯವರ ಜುಲೈ ತಿಂಗಳ ಭವಿಷ್ಯ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಿಗೆ ಕಾಲ್ ಮಾಡಿ, ವಾಟ್ಸಪ್ ಮಾಡಿ ಹಾಗೂ ನೇರ ಬಂದು ಭೇಟಿ ಮಾಡಿ. ಧನ್ಯವಾದಗಳು.